ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವರೆಕಾಳು ಬಾತ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಟೇಸ್ಟಿ ಬನ್ನಿ. ಈಗ ಗ್ಯಾಸ್ ಹಚ್ಚಿ ನಾನು ಒಂದು ಫ್ಯಾನ್ ಇಟ್ಟಿದ್ದೀನಿ ಫ್ರೈ ಮಾಡಲಿಕ್ಕೆ. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಅರ್ಧ ಸ್ಪೂನು ಸೋಂಪು, 1.5 ಸ್ಪೂನು ಧನಿಯಾ ಕಾಳು, ಒಂದು 6-7 ಬ್ಯಾಡಗೆ ಮೆಣಸು ಮತ್ತು ಗುಂಡೂರು ಮೆಣಸು, ಸ್ವಲ್ಪ ಕರಿಬೇವು, ಚಿಕ್ಕದೊಂದು ಶುಂಠಿ ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಭಾಗ ಅಷ್ಟು ಕೊಬ್ಬರಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋ ಗಂಟ, ಘಮ ಬರೋ ಗಂಟ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. 3 ಟೊಮೆಟೊ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕ್ಕ ಸ್ಪೂನ್ ಒಳಗಡೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಆರ್ಲಿಕ್ಕೆ ಬಿಡೋಣ. ಗ್ಯಾಸ್ ಆಫ್ ಮಾಡಿ ಒಂದು ಕಡೆ ನೀರು ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಒಂದು ಕಡೆ ಫ್ಯಾನ್ ಇಟ್ಟು ಅದೇ ಬಾಣಲಿ ಇಟ್ಟು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸಾಕು. ನೋಡಿ, ಕಸ್ತೂರಿ ಮೇಥಿ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ಟಾರು ಮತ್ತು ಪಲಾವ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊತೀನಿ, ಸಣ್ಣ ಕಟ್ ಮಾಡಿ. ಮೀಡಿಯಮ್ ಉರಿಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು ಈರುಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಮಧ್ಯ ಸ್ವಲ್ಪ ಫ್ರೈ ಮಾಡ್ತಾಯಿರಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕಿ. ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಸಾಕಿಷ್ಟ ಆದರೆ ಈಗ ಅವರೆಕಾಳು ಹಾಕ್ಕೊತೀನಿ. ಜಾಸ್ತಿ ಫ್ರೈ ಮಾಡಬಾರ್ದು ಅವರೆಕಾಳು, ಸಾಕು. ಕೆಲವು ಹಾಗೆ ಹಾಕಿದ್ದೀನಿ, ಕೆಲವು ಹಿತ್ಕೆ ಹಾಕಿದ್ದೀನಿ. ಸಣ್ಣ ಈಗಿರೋದೆಲ್ಲ ಹಾಗೆ ಹಾಕಿದ್ದೀನಿ ಕಾಳು. ಸರಿ, ಮಸಾಲೆನ ಬೀಸ್ಕೊಂಡಿದ್ನಲ್ಲ ಅದು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಜಾಸ್ತಿ ಬೇಯಿಸೋದು ಬೇಡ, ಫಸ್ಟೇ ಹುರಿದಿದ್ದೀವಲ್ಲ ಮಸಾಲೆ. ಈಗ 1.5 ಗ್ಲಾಸ್ ಅಕ್ಕಿಗೆ ನಾನು ತೊಳೆದು ನೆನೆಸಿಟ್ಟಿದ್ದೀನಿ. ಅದಕ್ಕೆ 3 ಲೋಟ ಅಷ್ಟು ನೀರು ನಾನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆವಾಗಲೇ ಮಸಾಲೆ ಹುರಿಯುವಾಗ ನಾವು ಉಪ್ಪು ಹಾಕಿದ್ವಿ, ನೋಡ್ಕೊಂಡು ಉಪ್ಪು ಹಾಕಿ. ಈಗ ರುಚಿಗೆ ಉಪ್ಪು ಹಾಕ್ಕೊಂಬಿಟ್ಟಿದ್ದೀನಿ. ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯಕ್ಕೆ ಬಿಡೋಣ ದೊಡ್ಡ ಉರಿಯೊಳಗೆ. ನೋಡಿ, ಕುದೀತಾ ಇದೆ. ಹಾಕ್ತೀನಿ. ಯಾವ ಸೀಸನ್ಗೆ ಏನೇನು ಬರ್ತಿದೋ ಅದು ತಿಂತಾ ಇರಬೇಕು. ಅವರೆಕಾಳು ತಿಂದರೆ ಗ್ಯಾಸ್ಟ್ರಿಕ್ ಆಗ್ತೈತೆ, ವಾಯು ಆಗ್ತೈತೆ ಅಂದರೆ ಹಾಗಲ್ಲ. ದೇವರು ಎಲ್ಲ ಸೃಷ್ಟಿ ಮಾಡಿದ್ದಾನೆ, ಯಾವ ಕಾಲಕ್ಕೆ ಏನೇನು ತಿನ್ನಬೇಕು ಅಂತ ಹೇಳಿ ತಿಂತಾ ಇರಬೇಕಷ್ಟೆ. ನೋಡಿ, ಚೆನ್ನಾಗಿ ಕುದೀಲಿ. ಅರ್ಧ ಭಾಗ ಅಂದರೆ ಒಂದು 3/4 ಭಾಗ ಬೇಯಗಂಟ ಫಾಸ್ಟ್ ಒಳಗೆ ಇಟ್ಕೊಂಡ್ರಿ, ಏನು ತೊಂದರೆ ಇಲ್ಲ. ಕುಕ್ಕರ್ ಒಳಗಡೆ ಹಾಕಿದ್ರೆ 2 ವಿಸಲು ಇಲ್ಲ 1 ವಿಸಲ್ ಹಾಕ್ಬಿಟ್ಟು ಒಂದು 2 ನಿಮಿಷ ಕಡಿಮೆ ಮಾಡಿ ಇಡಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಫುಲ್ ಸೀಟಿ ಇಳಿದ್ಬಿಟ್ಮೇಲೆ, ವಿಸಲ್ ಇಳಿದ್ಬಿಟ್ಮೇಲೆ ಆಮೇಲೆ ಓಪನ್ ಮಾಡಿ. ಈಗ ಇನ್ನೊಂಚೂರು ನೀರು ಕಮ್ಮಿ ಆಗಬೇಕು. ನೋಡಿ, ನೀರು 3/4 ಭಾಗ ಕಮ್ಮಿ ಆಯಿತು. ಒಂದು ಸ್ವಲ್ಪ ಇದೆ ಅಷ್ಟೇ, ಇರಬೇಕು ಅಷ್ಟು. ಒಂದು ಸತಿ ಮಿಕ್ಸ್ ಮಾಡಿ ಹಿಂಗೆ ಸಮ ಮಾಡಿ ಅನ್ನನ ಮೇಲೆ ಹಿಂಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕಟ್ ಮಾಡಿ. ಈ ಟೈಮೊಳಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಬಿಟ್ಮೇಲೆ, ಬೇಕಂದರೆ 1 ಸ್ಪೂನ್ ತುಪ್ಪ ಬಿಟ್ಕೊಬೋದು, ಬೇಡ ಅಂದರೆ ಕ್ಲೋಸ್ ಮಾಡಿ ಫುಲ್ ಕಡಿಮೆ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡಿ. ನೋಡಿ, ತೀರಾ ಉದ್ರದ್ರಾಗ ಮಾಡಬೇಡಿ. ತೀರಾ ಉದ್ರೋದ್ರಾಗ ಯಾವತ್ತೂ ಮಾಡಬಾರ್ದು. ಸ್ವಲ್ಪ ಅನ್ನ ಬೇಯಿಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉದ್ರದ್ರಾಗ ಕೊಟ್ಟರೆ ಹೋಗಿ 5 ನಿಮಿಷ ಆಗ ಕೆಲಸದೊಳಗೆ 15 ನಿಮಿಷ ಕೂತ್ಕೊಂಡು ಬರ್ತಾರೆ. ಸರಿ, ಸರ್ವ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಅವರೆಕಾಳಿನ ಬಾತ್ ಯಾವ ರೀತಿ ಮಾಡೋದಂತೇಳಿ ತುಂಬ ಟೇಸ್ಟಾಗಿರ್ತೈತೆ. ನಾನು ಮಾಡೋ ಥರ ಮಾಡಿ ನೋಡಿ, ನೀವೇ ಬೇರೆಯವ್ರಿಗೆಲ್ಲ ಶೇರ್ ಮಾಡ್ತೀರ. ಒಂದು ಸತಿ ನಾನು ಮಾಡೋ ಥರ ಮಾಡಿ ನೋಡಿ. ನಾನು ಎಷ್ಟೆಷ್ಟು ಹಾಕ್ತೀನೋ ಅಷ್ಟೇ ಹಾಕಿ ಅನ್ನೋ ಒಂಚೂರು ಬೇಯಿಸಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹುಷಾರಿಲ್ಲ ಆದರೂ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.